ಮಂಗಳೂರಿನಲ್ಲಿ ಫಲ್ಗುಣಿ ಅಬ್ಬರ ಜೋರು. ಹೆಂಡತಿಯ ಕತ್ತನ್ನ ಸೀಳಿ ಕುಣಿದಾಡಿದ ಪತಿರಾಯ. ಟ್ರ್ಯಾಕ್ ಮಧ್ಯದಲ್ಲಿಯೇ ಪ್ರಯಾಣಿಕರನ್ನ ಇಳಿಸಿ ಮೆಟ್ರೋ ಎಡವಟ್ಟು. ಬಿಎಂಆರ್ಸಿಎಲ್ ಉದ್ದಟತನಕ್ಕೆ ಬ್ರೇಕ್ ಯಾವಾಗ? ಇದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಪಶ್ಚಿಮ ಘಟ್ಟದಲ್ಲೂ ಭಾರಿ ಮಳೆ ಆಗ್ತಾ ಇದೆ. ಹೀಗಾಗಿ ಜಿಲ್ಲೆಯ ಜೀವ ನದಿಗಳೆಲ್ಲ ತುಂಬಿ ಹರಿತಾ ಇದ್ದು ಫಲ್ಗುಣಿ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಮಂಗಳೂರು ಹೊರವಲಯದ ಮರವೂರು ಬಳಿ ಫಲ್ಗುಣಿ ನದಿಗೆ ಅಡ್ಡಲಾಗಿರುವ ಅಣೆಕಟ್ಟು ತುಂಬಿದ್ದು ಅಣೆಕಟ್ಟಿನ ಮೇಲ್ಭಾಗದಿಂದ ನದಿ ನೀರು ರಭಸವಾಗಿ ಹರಿತಾ ಇದೆ. ಅಣೆಕಟ್ಟಿನ ಹೂಳೆತ್ತೋಕೆ ಬಂದಿದ್ದ ಡ್ರೆಡ್ಜಿಂಗ್ ಬೋಟ್ ನೀರಿನ ರಭಸಕ್ಕೆ ಎಳೆದುಕೊಂಡು ಬಂದು ಅಣೆಕಟ್ಟಲ್ಲಿ ಸಿಲುಕೊಂಡಿದೆ. ಫಲ್ಗುಣಿ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ನಿರಂತರ ಮಳೆ ಆಗ್ತಾ ಇದೆ. ಹೀಗಾಗಿ ಫಲ್ಗುಣಿ ನದಿಯ ನೀರಿನ ಮಟ್ಟ ಬಹಳಷ್ಟು ಹೆಚ್ಚಾಗಿದೆ. ನಾವು ಗಮನಿಸಬಹುದು, ಮಂಗಳೂರಿನ ಮರವೂರು ಸಮೀಪದಲ್ಲಿ ಇದ್ದೇವೆ ನಾವು. ಇಲ್ಲಿನ ಪಡುಶೆಡ್ಡೆ ಗ್ರಾಮದಲ್ಲಿ ಸಾಕಷ್ಟು ಮನೆಗಳು ಈ ನದಿಯ ನೀರಿನಿಂದಾಗಿ ಮುಳುಗಡೆ ಭೀತಿ ಎದುರಾಗಿದೆ. ಅದರಲ್ಲೂ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಡ್ಯಾಮಿನ ಸುತ್ತ ಡ್ರೆಡ್ಜಿಂಗ್ ಮಾಡ್ತಾ ಇದ್ದಂತ ಒಂದು ಬೋಟು ಅದರಲ್ಲೇ ಸಿಲುಕಾಕೊಂಡಿರುವಂತದನ್ನ ಗಮನಿಸಬಹುದು. ಅಂದ್ರೆ ಡ್ಯಾಮಿನ ಆ ಭಾಗದಲ್ಲಿ ಯಾವುದೇ ರೀತಿ ಹೂಳು ಇರಬಾರ್ದು, ಹೂಳೆತ್ತಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಕೆಲಸ ಮಾಡ್ತಾ ಇತ್ತು. ಆದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿರುವಂತಹ ಹಿನ್ನೆಲೆಯಲ್ಲಿ ಆ ಬೋಟ್ ಈಗ ಡ್ಯಾಮಿಗೆ ಬಂದು ಸಿಲುಕಾಕೊಂಡಿದೆ. ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿಯ ಪ್ರವಾಹದ ಭೀತಿ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಆದರೆ ನಾರಾಯಣಪುರ ಜಲಾಶಯದಿಂದ 2 ದಿನಗಳಿಂದ 3,25,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಭಾರಿ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ರಿಂದ 100 ಎಕರೆ ಬೆಳೆ ಹಾನಿಯಾಗಿದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಹಳ್ಳಕ್ಕೆ ನದಿ ನೀರು ನುಗ್ಗಿದ್ದು ಹಳ್ಳದ ಅಕ್ಕಪಕ್ಕದ ಜಮೀನುಗಳು ಜಲಾವೃತವಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಭತ್ತದ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ರೈತರ ಪಂಪ್ಸೆಟ್ಗಳು ಕೂಡ ಹಾಳಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ರಾಯಚೂರು ತಾಲೂಕು ಮಾತ್ರ ಅಲ್ಲದೆ ಜಿಲ್ಲೆಯ ನದಿ ಪಾತ್ರದ ಲಿಂಗಸಗೂರು, ದೇವದುರ್ಗ ತಾಲೂಕಿನಲ್ಲೂ 100 ಎಕರೆ ಬೆಳೆ ಹಾನಿಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಇದ್ರೂ ಇಲ್ಲಿನ ಜನ ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಸುರಿದಂತ ಭಾರಿ ಮಳೆಗೆ ರಾಯಚೂರಿನಲ್ಲಿ ಕೃಷ್ಣಾ ನದಿ ತುಂಬಿ ಹರಿದಿದೆ. ಜೊತೆಗೆ ಈಗ ಕೃಷ್ಣಾ ನದಿಯ ನೀರು ಹಳ್ಳಗಳ ಮೂಲಕ ಏನು ಗ್ರಾಮಗಳ ಕಡೆ ನುಗ್ತಾ ಇರುವಂಥದ್ದು. ಹೀಗಾಗಿ ಏನು ರೈತರ ಬೆಳೆಗಳಿಗೂ ಕೂಡ ನೀರು ನುಗ್ಗಿ ಬೆಳೆ ಕಳೆದುಕೊಳ್ಳುವಂಥ ಆತಂಕ ಎದುರಾಗಿರುವಂಥದ್ದು. ನಾವು ಗುರ್ಜಾಪುರ ಗ್ರಾಮದ ಬಳಿ ಇರ್ತಕ್ಕಂಥದ್ದು. ಕೃಷ್ಣಾ ನದಿ ಏನು ನೀರು ಹಳ್ಳಕ್ಕೆ ಹರಿದು ಇಲ್ಲಿರ್ತಕ್ಕಂಥ ಬೆಳೆಗಳು ಕೂಡ ಹಾನಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿನ ಭತ್ತದ ಬೆಳೆಯನ್ನು ನಮಗೆ ತೋರಿಸ್ತಾ ಇದ್ದೀವಿ. ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಭತ್ತದ ಬೆಳೆ ಮುಳುಗಿರುವಂಥದ್ದು. ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಗ್ರಾಮಗಳ ರೈತರು ಈ ಬಾರಿ ನಿಜಕ್ಕೂ ಕೂಡ ಕಷ್ಟವನ್ನ ಎದುರಿಸ್ತಾ ಇರುವಂಥದ್ದು. ಬೆಂಗಳೂರಿನ ಸಂಚಾರ ನಾಡಿ ನಮ್ಮ ಮೆಟ್ರೋ ಇತ್ತೀಚೆಗೆ ಸುಸೈಡ್ ಹಾಟ್ಸ್ಪಾಟ್ ಆಗ್ತಾ ಇದೆ. ಜೊತೆಗೆ ಪ್ರಯಾಣಿಕರ ಬಗ್ಗೆ ಬಿಎಂಆರ್ಸಿಎಲ್ ನಿರ್ಲಕ್ಷ್ಯವೂ ಹೆಚ್ಚಾಗ್ತಾ ಇದೆ. ನಿನ್ನೆ ಸಂಜೆ ದೊಡ್ಡ ಕಲ್ಲಸಂದ್ರದ ಬಳಿ ಮೆಟ್ರೋ ಟ್ರ್ಯಾಕ್ಗೆ ಜಿಗಿದು 57 ವರ್ಷದ ನವೀನ್ ಕುಮಾರ್ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಈ ವೇಳೆ ಮೆಟ್ರೋದಲ್ಲಿ ಪ್ರಯಾಣಿಸ್ತಾ ಇದ್ದ ಪ್ರಯಾಣಿಕರನ್ನ ಮಾರ್ಗ ಮಧ್ಯೆಯೇ ಕೆಳಗೆ ಇಳಿಸಲಾಗಿತ್ತು. ಕಂಗಾಲಾದ ಪ್ರಯಾಣಿಕರು ಮೆಟ್ರೋ ಹಳಿ ಪಕ್ಕದ ಕಿರಿದಾದ ಜಾಗದಲ್ಲೇ 300 ಮೀಟರ್ನಷ್ಟು ದೂರ ನಡೆದುಕೊಂಡು ಬಂದು ಸ್ಟೇಷನ್ ತಲುಪಿದ್ದಾರೆ. ಮಕ್ಕಳು, ಮಹಿಳೆಯರು, ವೃದ್ಧರು ಅಷ್ಟು ಎತ್ತರದ ಬ್ರಿಡ್ಜ್ ಮೇಲೆ ಜೀವ ಕೈಯಲ್ಲಿ ಹಿಡಿದುಕೊಂಡೇ ನಡೆದಿದ್ದಾರೆ. ಹಳ್ಳಿ ಪಕ್ಕದ ಸರಳುಗಳನ್ನು ಹಿಡಿದು ನಡೆದಿದ್ದಾರೆ. ಒಂದು ವೇಳೆ ಅದೇನಾದರೂ ಮುರಿದ್ರೆ ಕೆಳಗೆ ಬೀಳೋದು ಖಂಡಿತ. ಇಂತಹ ಅವಘಡ ಸಂಭವಿಸಿದಾಗ ಡೋರ್ ಓಪನ್ ಮಾಡದೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಸಿಬ್ಬಂದಿಯೇ ಸ್ವತಃ ಡೋರ್ ಓಪನ್ ಮಾಡಿ ಇಳಿದು ಹೋಗೋದಕ್ಕೆ ಸೂಚಿಸಿದ್ದಾರೆ. ಮೆಟ್ರೋ ಟ್ರ್ಯಾಕ್ನಲ್ಲಿ ವಿದ್ಯುತ್ ಕನೆಕ್ಷನ್ ಇರುತ್ತೆ. ನಿನ್ನೆ ಸ್ವತಃ ಮೆಟ್ರೋ ಸಿಬ್ಬಂದಿಗೆ ಪ್ರಯಾಣಿಕರನ್ನು ಅಪಾಯಕ್ಕೆ ತಳ್ಳಿದ್ದಾರೆ. ಬಿಎಂಆರ್ಸಿಎಲ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡಿತಾನೆ ಇದೆ. ಈಗಾಗಲೇ ಜೈಲಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಿಸಿಟಿವಿ ಫುಟೇಜ್ಗಳು ರಿಟ್ರೀವ್ ಆಗಿದ್ದು ತನಿಖೆ ಮತ್ತಷ್ಟು ತಿರುವು ಪಡಿತಾ ಇದೆ. ತನಿಖೆ ಕೂಡ ವಿಸ್ತಾರವಾಗ್ತಾ ಇರೋದ್ರಿಂದ ಅವಧಿಗೂ ಮುನ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ತನಿಖೆ ಪೂರ್ಣಗೊಳಿಸಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಪೊಲೀಸರು 2ನೇ ಹಂತದ ತನಿಖೆ ನಡೆಸ್ತಾ ಇದ್ದು ಪೂರಕ ದಾಖಲೆ ಪರಿಶೀಲಿಸ್ತಾ ಇದ್ದಾರೆ. ಹೈದರಾಬಾದ್, ಬೆಂಗಳೂರು FSL ಗಳಿಂದ ರಿಪೋರ್ಟ್ ಬರಬೇಕಾಗಿದೆ. ಸಿಸಿಟಿವಿ ಫುಟೇಜ್, ಬಂಧನದ ದಿನದ ಫುಟೇಜ್ ಗಳನ್ನ ಮ್ಯಾಚ್ ಮಾಡಬೇಕಾಗಿದೆ. ಈಗಾಗಲೇ ರೇಣುಕಾಸ್ವಾಮಿ ಬಳಸ್ತಾ ಇದ್ದ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅಕೌಂಟ್ ರಿಟ್ರೀವ್ ಮಾಡಲಾಗಿದೆ. ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾರೆ, ಯಾವೆಲ್ಲ ಅಕೌಂಟ್ ಗಳಿಂದ ಮಾಡಿದ್ದಾರೆ ಅನ್ನೋ ಮಾಹಿತಿ ಕಲೆ ಹಾಕಬೇಕಾಗಿದೆ. ಅಲ್ಲದೆ ಆರೋಪಿಗಳು ಜೈಲಲ್ಲಿ ಇದ್ಕೊಂಡೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಸಂಬಂಧ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಇದಕ್ಕೆ ಪೂರಕ ಸಾಕ್ಷ್ಯ ಸಿಕ್ಕರೆ ಮತ್ತೊಂದು ಕೇಸ್ ತನಿಖೆ ಶುರುವಾಗುತ್ತೆ. ಇದನ್ನೆಲ್ಲ ಪರಿಗಣಿಸಿ ಸೆಪ್ಟೆಂಬರ್ ಮೊದಲ ವಾರದ ನಂತರವೇ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಟೋನಿ ಬ್ರೂಕ್ ಪಬ್ಗೂ ಸಂಕಷ್ಟ ಎದುರಾಗಿದೆ. CL7 ಲೈಸೆನ್ಸ್ ಹೊಂದಿರುವ ಸ್ಟೋನಿ ಬ್ರೂಕ್ ಪಬ್ನ ಪರವಾನಗಿ ನವೀಕರಣ ಸಂಬಂಧ ಪದ್ಮನಾಭನಗರದ ವಲಯದ ಅಬಕಾರಿ ವೃತ್ತ ನಿರೀಕ್ಷಕರು ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ಪರವಾನಗಿ ನವೀಕರಣದ ಬಗ್ಗೆ ಮಾಹಿತಿ ಕೇಳಿದ್ದು ಸದ್ಯ ಕೇಸ್ ತನಿಖೆಯಲ್ಲಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಸ್ಟೋನಿ ಬ್ರೂಕ್ ಪಬ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A10 ಆಗಿರುವ ವಿನಯ್ ಒಡೆತನದ್ದು. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಇದೇ ಪಬ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡಿದ್ರು ಅಂತ ಹೇಳಲಾಗಿತ್ತು. ಆರೋಪಿ ವಿನಯ್ ಕೂಡ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ ದರ್ಶನ್ ಸೇರಿ ಹಲವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು. ಸದ್ಯ ಪಬ್ನ ವ್ಯಾಪಾರ ವಹಿವಾಟು ಎಂದಿನಂತೆ ನಡೀತಾ ಇದೆ. ಆದರೆ ಪರವಾನಗಿ ನವೀಕರಣ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗಿದೆ.
ಫ್ಲೈಓವರ್ ಮೇಲೆ ಕೆಟ್ಟು ನಿಂತಿದ್ದ ಕಾರು ಸರಿಪಡಿಸಲು ಹೋಗಿ ಹೆದ್ದಾರಿ ಸಿಬ್ಬಂದಿಗೆ ಅಪಘಾತಕ್ಕೆ ಬಲಿಯಾದ ಘಟನೆ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಬಳಿ ನಡೆದಿದೆ. ತಡರಾತ್ರಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಕಾರೊಂದು ಬ್ರೇಕ್ ಡೌನ್ ಆಗಿ ನಿಂತು ಹೋಗಿತ್ತು. ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ ಕಾರನ್ನು ಸರಿಪಡಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದರು. ಈ ವೇಳೆ ಹೆದ್ದಾರಿ ಸಿಬ್ಬಂದಿಗಳಾದ ಮಂಜುನಾಥ್, ಸತೀಶ್, ರಾಜಣ್ಣ ಎಂಬುವರು ಟೋಯಿಂಗ್ಗೆ ಸಿದ್ಧತೆ ಮಾಡ್ತಾ ಇದ್ರು. ಕಾರಿನ ಫೋಟೋ ತೆಗೆಯಲು ಮುಂದೆ ಹೋದ ಮಂಜುನಾಥ್ ವೇಗವಾಗಿ ಬಂದ ಬಲೆರೋ ವಾಹನ ಡಿಕ್ಕಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸತೀಶ್ ಪಾರಾಗಿದ್ದು, ರಾಜಣ್ಣ ಎಂಬುವರಿಗೆ ಗಾಯಗಳಾಗಿದೆ. ಡಿಕ್ಕಿಯ ರಭಸಕ್ಕೆ ಬೊಲೆರೋ ವಾಹನ ಏಕಾಏಕಿ ಪಲ್ಟಿಯಾಗಿದೆ. 52 ವರ್ಷದ ಮಂಜುನಾಥ್ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಇನ್ನಿಬ್ಬರು ಗಾಯಗೊಂಡಿದ್ದಾರೆ. ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಡಿಕ್ಕಿಯ ರಭಸಕ್ಕೆ 2 ಕಾರುಗಳು ಜಖಂಗೊಂಡಿವೆ. ಘಟನೆ ಸಂಬಂಧ ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವಸ್ಥಾನದ ಗೋಡೆ ಕುಸಿದು 9 ಮಕ್ಕಳು ಸಾವನ್ನಪ್ಪಿರುವ ದಾರುಣ ಘಟನೆ ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯಲ್ಲಿ ನಡೆದಿದೆ. ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಶಹಪುರದ ಹರ್ದೌಲ್ ಬಾಬಾ ದೇವಸ್ಥಾನದಲ್ಲಿ ನಡೆದ ಧಾರ್ಮಿಕ ಸಮಾರಂಭದಲ್ಲಿ ಈ ದುರಂತ ಸಂಭವಿಸಿದೆ. ಗಾಯಗೊಂಡ ಮಕ್ಕಳನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ಮಕ್ಕಳೆಲ್ಲರೂ 10 ರಿಂದ 15 ವರ್ಷ ವಯಸ್ಸಿನವರು ಅಂತ ಹೇಳಲಾಗಿದೆ. ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ರು. ಘಟನಾ ಸ್ಥಳದಿಂದ ಎಲ್ಲ ಅವಶೇಷಗಳನ್ನ ಹೊರತೆಗೆಯಲಾಗಿದೆ ಅಂತ ಜಿಲ್ಲಾಧಿಕಾರಿ ದೀಪಕ್ ಆರ್ಯ ತಿಳಿಸಿದ್ದಾರೆ. ಮಕ್ಕಳ ಸಾವಿಗೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಸಂತಾಪ ಸೂಚಿಸಿದ್ದಾರೆ. ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದ್ದಾರೆ. ಮೃತ ಮಕ್ಕಳ ಕುಟುಂಬಕ್ಕೆ ತಲಾ 4 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡುವುದಾಗಿ ಘೋಷಿಸಿದ್ದಾರೆ. ಇತ್ತ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಕೋರ್ಬಾ ಎಕ್ಸ್ಪ್ರೆಸ್ ರೈಲಿನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. 4 ಬೋಗಿಗಳಿಗೆ ಬೆಂಕಿ ಹೊತ್ತಿಕೊಂಡಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ.